ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದೊಂದು ಮೆಡಿಸಿನ್ ಬಂದುಬಿಟ್ಟು ಟೆಡಿಬಾರ್ ಸೋಪಿನ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಟೆಡಿಬಾರ್ ಸೋಪ್ ಬಂದುಬಿಟ್ಟು ನಿಮಗೆ ಈ ರೀತಿ ನಿಮ್ಗೆ ನೋಡಲಿಕ್ಕೆ ಸಿಗುತ್ತೆ. ಸೊ ಇದು ಸೈಜ್ ಪ್ಯಾಕೇಜಿಂಗ್ ಬಂದುಬಿಟ್ಟು ಇದು 75 ಗ್ರಾಮಿಗೆ ನಮಗೆ 199 ರೂಪಾಯಿ, 199 ರುಪೀಸ್ ಸಿಗುತ್ತೆ. ಬರೀ 75 ಗ್ರಾಮಿಗೆ ನಿಮಗೆ 200 ರೂಪಾಯಿ ಒಳಗೆ ಈ ಒಂದು ಸೋಪ್ ಏನಾಗುತ್ತೆ ಸಿಗುತ್ತೆ. ಮತ್ತು ಇದರಲ್ಲಿರುವಂಥ ಒಂದು ಕಂಟೆಂಟ್ನ ನಾನು ನೋಡೋದಂದ್ರೆ ಕಂಟೆಂಟ್ಗಳನ್ನ ಹೇಳೋದಾದ್ರೆ ಇದರಲ್ಲಿ ಈ ಒಂದು ಟೆಡಿಬಾರ್ ಸೋಪಿನಲ್ಲಿ ಒಂದು ಇಂಗ್ರೀಡಿಯೆಂಟ್ಸ್ ಸಿಂಡೆಟ್ ಬೇಸ್ ಅಂತ ಇರುತ್ತೆ. ಅಂದರೆ ಪರ್ಫ್ಯೂಮ್ ಎಕ್ವಾ ಅಂತ ಇಷ್ಟೆಲ್ಲ ಆ್ಯಡ್ ಮಾಡೋದು. ಸಿಂಡೆಟ್ ಬೇಸ್ ಅಂತ ಏನನ್ನ ಆ್ಯಡ್ ಮಾಡಿದ್ದಾರೆ ಅಂತಂದರೆ ಮಾಲ್ಟೋ ಡೆಕ್ಸ್ಟಿನ್, ಸೋಡಿಯಂ ಕೋಕಾ ಸಲ್ಫೇಟ್, ಗ್ಲಿಸರಿನ್, ಸೋಡಿಯಂ ಕ್ಲೋರೈಡ್, ಪೊಟ್ಯಾಷಿಯಂ ಕ್ಲೋರೈಡ್, ಫಾಸ್ಫರಿಕ್ ಆ್ಯಸಿಡ್ ಈ ರೀತಿಯಾಗಿ ಇದರಲ್ಲಿರುವಂಥ ಇಂಗ್ರೀಡಿಯೆಂಟ್ಸನ್ನು ಈ ಒಂದು ಟೆಡಿಬಾರ್ ಸೋಪಲ್ಲಿ ಸ್ನೇಹಿತರೆ ಆ್ಯಡನ್ನು ಮಾಡಿದ್ದಾರೆ. ಮತ್ತು ಈ ಟೆಡಿಬಾರ್ ಸೋಪ್ ಬಂದುಬಿಟ್ಟು ಎದಕ್ಕೆಲ್ಲ ಬೆನಿಫಿಟ್ಸ್ ಆಗುತ್ತೆ, ಇದಕ್ಕೆಲ್ಲ ಒಂದು ಯೂಸ್ ಆಗುತ್ತೆ ಅಂತ ತಿಳಿದುಕೊಳ್ಳೋಂಥ ಮುಂಚೆಗೆ ಈ ಒಂದು ಟೆಡಿಬಾರ್ ಸೋಪನ್ನು ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಸ್ನೇಹಿತರೆ ಅಂದರೆ ಮ್ಯಾನುಫ್ಯಾಕ್ಚರ್ ಮಾಡಿದ್ದಂತಂದರೆ ಅನುಸ್ಪಾ ಹೆರಿಟೇಜ್ ಪ್ರಾಡಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಒಂದು ಕಂಪ್ನಿ ಮಾಡ್ತು, ಇದು ಮ್ಯಾನುಫ್ಯಾಕ್ಚರ್ ಮಾಡ್ತು. ಮತ್ತು ಮಾರ್ಕೆಟಿಂಗ್ ಮಾಡಿರ್ತಕ್ಕಂಥ ಒಂದು ಕಂಪನಿ ಬಂದುಬಿಟ್ಟು ಕ್ಯೂರಾಟಿಯೋ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥದ್ದು ಒಂದು ಕಂಪ್ನಿ ಮಾಡ್ತು ಈ ಒಂದು ಟೆಡಿಬಾರ್ ಸೋಪನ್ನು ತಯಾರು ಮಾಡ್ತೀವಿ ಸ್ನೇಹಿತರೆ. ಮತ್ತು ಇದರ ಒಂದು ಬೆನಿಫಿಟ್ಸ್ ಯೂಸಸ್ಸನ್ನು ನಾವು ಹೇಳೋದಾದರೆ ಈ ಒಂದು ಸೋಪಿನ ಬಗ್ಗೆ ನಾವು ಹೇಳೋದಾದರೆ ಸ್ನೇಹಿತರೆ, ಈ ಒಂದು ಟೆಡಿಬಾರ್ ಬಂದುಬಿಟ್ಟು ಜನರಲಾಗಿ ನಮ್ಮ ಸೋಪ್ ಗೊತ್ತಿರುತ್ತೆ. ಅಂದರೆ ನಾರ್ಮಲ್ ಬೇಬಿ ಸೋಪ್ ನಿಮಗೆ ಬಂದರೆ ಹಿಮಾಲಯ ಅಂತ ಗೊತ್ತಿರುತ್ತೆ, ಮತ್ತು ಜಾನ್ಸನ್ ಬೇಬಿ ಸೋಪ್ ಅಂತ ಪಟ್ ಅಂತ ನೆನಪು ಬರ್ತದೆ. ಸೊ ಇದು ಟೆಡಿಬಾರ್ ಸೋಪ್ ಜಾಸ್ತಿ ಇದನ್ನು ಯೂಸ್ ಮಾಡೋಂಗಿಲ್ಲ. ಒಂದೇದು ಬಂದುಬಿಟ್ಟು ಎದಕ್ಕಂತಂದರೆ ಒಂದು ಕಾಸ್ಟ್ಲಿ ಇರುತ್ತೆ, ಮತ್ತು ಇದು ಹೆಸರು ಯಾರಿಗೆ ಗೊತ್ತಿರೋಂಗಿಲ್ಲ ಟೆಡಿಬಾರ್ ಸೋಪ್ ಅನ್ನುವಂಥದ್ದು. ಮೇನ್ಲಿ ಬಂದುಬಿಟ್ಟು ಇದರ ಒಂದು ಸೋಪಿನ ಒಂದು ಬೆನಿಫಿಟ್ಸ್ ಅಂದರೆ ಸೆನ್ಸಿಟಿವ್ ಸ್ಕಿನ್ನಿಗೆ ಈ ಒಂದು ಸೋಪ್ ಬೆಸ್ಟ್ ಅಂತ ಹೇಳ್ತೇನೆ. ಸೆನ್ಸಿಟಿವ್ ಸ್ಕಿನ್ ಅಂತಂದರೆ ಭಾಳ ಸೂಕ್ಷ್ಮ ಇರುತ್ತೆ ಸ್ಕಿನ್. ಸೊ ಅಂಥ ಮಕ್ಕಳಿಗೆ ಈ ಒಂದು ಸೋಪ್ ಬೆಟರ್ ಅಂತ ಹೇಳ್ತೀನಿ. ಅವ್ರಿಗೆ ಜನರಲ್ಲಾಗಿ ಯಾವ ಸೋಪು ಹೊಂದಂಗಿಲ್ಲ, ಹಿಮಾಲಯ ಸೋಪು ಮತ್ತು ಜಾನ್ಸನ್ ಬೇಬಿ ಸೋಪು ಹೊಂದಂಗಿಲ್ಲ. ಈ ಒಂದು ಬೆಸ್ಟ್ ಸೋಪ್ ಅಂತ ಹೇಳ್ತೀನಿ ಸೆನ್ಸಿಟಿವ್ ಸ್ಕಿನ್ನಿಗೆ. ಮತ್ತು ಯಾವುದೇ ರೀತಿ ನಿಮಗೆ ಒಂದು ಸೈಡ್ ಎಫೆಕ್ಟ್ಗಳು ಈ ಒಂದು ಸೋಪಿನಿಂದ ಆಗೋಂಗಿಲ್ಲ. ಅಂತಂದರೆ ಒಂದು ಏನು ಇರಿಟೇಷನ್ ಕೂಡ ಅಪ್ಲೈ ಮಾಡೋದು ಭಾಳ ಇರಿಟೇಷನ್ ಅಂತ ಆಗೋಂಗಿಲ್ಲ. ಮತ್ತೊಂದು ಬೆಸ್ಟ್ ಏನು ಮಾಡೋದು ಕ್ಲೀನಿಂಗ್ ಈ ಒಂದು ಸೋಪಕ್ಕೆ ಕೊಡುತ್ತೆ. ಮತ್ತು ಒಂದು ಮಾಯ್ಶ್ಚರೈಸರ್ನ ಈ ಒಂದು ಸೋಪ್ ಮತ್ತು ಕೊಡುತ್ತೆ ಮಕ್ಕಳಿಗೆ. ಮತ್ತು ಯಾವುದೇ ರೀತಿ ಡ್ರೈನೆಸ್ ಆಗಂಗಿಲ್ಲ. ಮತ್ತು 100% ಸೋ ಫ್ರೀ ಇರುತ್ತೆ. ಮತ್ತು ಇದು pH ಇರುತ್ತಲ್ಲ, ಈ ಒಂದು ಸೋಪಿನ ಒಂದು pH ಇರುತ್ತಲ್ಲ ಸ್ನೇಹಿತರೆ, ಈ ಒಂದು ಟೆಡಿಬಾರ್ ಸೋಪ್ ಎಂದು ಅದೊಂದು ಸ್ಕಿನ್ ಫ್ರೆಂಡ್ಲಿ ಒಂದು pH ಆಗಿರುತ್ತೆ ಸ್ನೇಹಿತರೆ. ಸೊ ಇದರ ಒಂದು ಬೆನಿಫಿಟ್ಸ್ಗಳಾಗಿರ್ತಾವೆ ಈ ಒಂದು ಟೆಡಿಬಾರ್ ಸೋಪಿನ ಒಂದು ಸೋಪು. ಮತ್ತು ಇದರ ಒಂದು ಡೋಸೇಜ್ ಅಂತಂದ್ರೆ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕಂದ್ರೆ ನಾರ್ಮಲಾಗಿ ನೀವು ಯಾವ ರೀತಿ ಸೋಪನ್ನು ಮಕ್ಕಳಿಗೆ ಅಪ್ಲೈ ಮಾಡ್ತಾರೋ ಆ ರೀತಿ ಅದನ್ನು ನೀವು ಅಪ್ಲೈ ಮಾಡ್ಕೋಬೋದು. ಯಾವುದೇ ರೀತಿ ನಿಮಗೆ ಇದು ಇಷ್ಟ ಅಂತ ಏನು ಕಂಡೀಷನ್ ಇಲ್ಲ. ಸೊ ಆರಾಮಾಗಿ ನೀವು ಅದನ್ನು ಯಾವ ರೀತಿ ಜನರಲ್ ಸೋಪ್ ಯಾವ ರೀತಿ ಯೂಸ್ ಮಾಡ್ತೀರೋ ಅದನ್ನು ಯೂಸ್ ಮಾಡ್ಕೋಬೋದು. ಮತ್ತು ಸ್ಟೋರೇಜ್ ಬಂದುಬಿಟ್ಟು ಸ್ನೇಹಿತರೆ ಒಂದು ರೂಮ್ ಟೆಂಪ್ರೇಚರ್ ಅಂದರೆ 30 to 25 ಡಿಗ್ರಿ, ಒಂದು 32-33 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಈ ಒಂದು ಸೋಪನ್ನು ನೀವು ಇಡಬೇಕಾಗುತ್ತೆ. ಮತ್ತು ಲೈಟಿಂದ ನೀವು ಏನು ಮಾಡ್ಬೇಕು, ಸೋಪನ್ನು ದೂರ ಇಡ್ರಿ. ಮತ್ತೇನಾದರೂ ಒಂದು ಟಿಪ್ಸು, ಪ್ರಿಕಾಷನ್ಸು ನಾವು ಈ ಒಂದು ಸೋಪಿನ ಬಗ್ಗೆ ಹೇಳೋದಾರ ಸ್ನೇಹಿತರೆ, ಇನ್ ಕೇಸ್ ಏನಾದರೂ ಒಂದು ಕಣ್ಣಿಗೆ ಏನಾದರೂ ನಿಮಗೆ ಸೋಪ್ ಹತ್ತಂದ್ರೆ ಏನು ತೊಂದರೆ ಇಲ್ಲ. ಸೊ ಇದೇನು ಸ್ವಲ್ಪ ಏನಾಗುತ್ತೆ, ಸ್ವಲ್ಪ ಅಂದರೆ ಈ ಕಣ್ಣಿಗೆ ಹಚ್ಚಿದ್ರೆ ಏನು ತೊಂದರೆ ಆಗಂಗಿಲ್ಲ, ಆದರೂ ಹತ್ತಲಿಕ್ಕೆ ಹೋಗ್ಬಾರ್ದು. ಆ ರೀತಿ ಅಪ್ಲೈ ಮಾಡ್ಕೊಳ್ಳೋ ಆ ಕಣ್ಣಿಗೆ ಹತ್ತಲಾರ್ದಂಗೆ ನೀವು ಸೋಪನ್ನು ನೀವು ಯೂಸ್ ಮಾಡಬೇಕಾಗುತ್ತೆ. ಮತ್ತು ಚಿಲ್ಡ್ರನ್ಸಿಂದ ಈ ಒಂದು ಸೋಪನ್ನು ನೀವು ದೂರ ಇಡ್ರಿ. ಮತ್ತು ಎಕ್ಸ್ಟರ್ನಲ್ ಯೂಸ್ ಓನ್ಲಿ ಮಾತ್ರ ಮಾಡಬೇಕಾಗತ್ತೆ ಈ ಒಂದು ಸೋಪನ್ನು, ಟೆಡಿಬಾರ್ ಸೋಪ್ ಸ್ನೇಹಿತರೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಅಂದ್ರೆ ಒಂದು ಲೈಕ್ ಮಾಡಿರಿ, ಅದಷ್ಟೊಂದು ವಿಡಿಯೋನ ಶೇರ್ ಮಾಡಿರಿ. ಮತ್ತೆ ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.